ಸಂಯುಕ್ತ ಕರ್ನಾಟಕ ಆಟೋ ಚಾಲಕರು ಮತ್ತು ಮಾಲೀಕರ ಸಂಘದ ವತಿಯಿಂದ ಏನು ಆಟೋ ಚಾಲಕರು ಮತ್ತು ಮಾಲೀಕರ ಸಮಸ್ಯೆಗಳನ್ನು ಇತ್ಯರ್ಥಪಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ದಿನಾಂಕ 26ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಪ್ಯಾಲೇಸ್ ಗ್ರೌಂಡ್ ಇಲ್ಲಿಂದ ಪಾದಯಾತ್ರೆಯನ್ನು ಹಮ್ಮಿಕೊಂಡು 2ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡವ್ರೆ. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರ ಅಂಗವಾಗಿ ಇವತ್ತು ಪೂರ್ವಭಾವಿ ಸಭೆಯನ್ನು ಕರೆದು ನಿಮ್ಮೆಲ್ಲರ ಅನಿಸಿಕೆ ಅಭಿಪ್ರಾಯಗಳನ್ನು ಪಡೆದು ಮುಂದಿನ ಕಾರ್ಯಚಟುವಟಿಕೆಗಳನ್ನು ಯಾವ ರೀತಿ ಹಮ್ಮಿಕೋಬೇಕು ಅಂತ ತೀರ್ಮಾನವನ್ನು ಕೈಗೊಳ್ಳೋಕ್ಕೋಸ್ಕರ ಈ ಸಭೆಯನ್ನು ಆಯೋಜನೆ ಮಾಡಿದ್ದಾರೆ. ಈ ಸಂಘಟನೆಯ ಅಧ್ಯಕ್ಷರಾದ ಶ್ರೀನಿವಾಸ್ ಮಿತ್ರ ಅವರು, ಕಿರಣ್ ಸರ್ ಅವರು ಎಲ್ಲರೂ ಸೇರಿ ಇವರು ಈ ಹೋರಾಟ ಅವರ ಸ್ವಾರ್ಥ ಬದುಕಿಗೋಸ್ಕರ ಏನು ಮಾಡ್ತಾ ಇರೋವಂಥ ಹೋರಾಟ ಅಲ್ಲ. ಇದು ಏನೋ ನಿರಂತರವಾಗಿ 20-30 ವರ್ಷಗಳಿಂದ ಆಟೋ ಚಾಲಕರ ಸಮಸ್ಯೆಯನ್ನು ಇತ್ಯರ್ಥಪಡಿಸಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇರುವಂಥ ಸಂಘಟನೆ ಇದು. ಏನು ತೊಂದರೆ ಆಗ್ತಾಯಿದೆ ಹಳೆ ಚಾಲಕರಿಗೆ ಅಂತ ಅಂದರೆ, ಗಾಡಿಗಳು ಆಟೋ ರಿಕ್ಷಾಗಳಿಗೆ 15,000 ರೂಪಾಯಿ ಫೀಸ್ ಕಟ್ಟಬೇಕು. ಮೊದಲು 800 ರೂಪಾಯಿ ಕಟ್ಟಬೇಕಾಯಿತು ವರ್ಷ FC ಫೀಸು. ಇವತ್ತು 9,000 ರೂಪಾಯಿ ಮಾಡೋರೆ. ಅದು ತುಂಬ ನೋವಾಗೋಂಥ ವಿಷಯ. ಮತ್ತು ಮೈಸೂರಿನಲ್ಲಿ 3-4 ತಿಂಗಳಿಂದ FC ಫೀಸ್ ಬರ್ತಾನೇ ಇಲ್ಲ. ಇದಕ್ಕೆ ಯಾರೂ ಕೂಡ, ಇದು ಮಾಧ್ಯಮದವ್ರು ಕೂಡ ಜವಾಬ್ದಾರಿ ಇದೆ. ಇವರು ಕೂಡ ಅವ್ರಿಗೆ ಜವಾಬ್ದಾರಿ ತಗೊಂಡು ಅವ್ರ ಪ್ರಶ್ನೆ ಮಾಡ್ತಾಯಿಲ್ಲ. ಆ ಒಂದು ಉದ್ದೇಶ ಮಾಡಿಕೊಂಡು ಕೆಲವು ನಮ್ಮ ಬೇಡಿಕೆಗಳೇನಿದೆ ಇವನ್ನೆಲ್ಲ ತಗೊಂಡು ನಾವು ರಾಜ್ಯ ಸರ್ಕಾರದ ಮುಂದೆ ಹೋಗ್ತಾಯಿದ್ದೀವಿ. ಕಾರಣ ಏನಂದರೆ 24ನೇ ವರ್ಷ 6ನೇ ತಿಂಗಳು 30ನೇ ತಾರೀಕು ಮೊದಲಾಗಿ CM ಅವರಿಗೆ ಲೆಟ್ರ್ ಕೊಟ್ಟಂಥ ಸಂದರ್ಭದಲ್ಲಿ ಇದನ್ನ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಕಳೆದ ವರ್ಷ 21/2/2025ರಲ್ಲಿ ಒಂದು ಪೂರ್ವಭಾವಿ ಸಭೆ ವಿಧಾನಸೌಧದಲ್ಲಿ ನಮಗೆಲ್ಲ ಕರೆದು 72 ಸಂಘಟನೆಗಳಿಗೆ ಕರೆದು ನಿಮಗೆ ಈ ಸರಿ ಅಜೆಂಡಾ ಒಳಗೆ ಏನಾದ್ರು ಸೇರಿಸ್ತೀವಿ ಅಂತ ಹೇಳಿದ್ರು. ಆ ಸರಿ ಸೇರ್ಸೋಕ್ಕಾಗಿಲ್ಲ. ಇವತ್ತು 22ನೇ ತಾರೀಕು ಒಂದು ವರ್ಷ ತುಂಬಿ ಒಂದು ದಿನ ಆಗಿದೆ. ಅದರಿಂದ ನಾವು ಸೋಮವಾರ ಅವ್ರನ್ನ ಕಂಡು ಅವ್ರಿಗೆ ಮತ್ತೊಮ್ಮೆ ಅವ್ರಿಗೆ ಮನವಿ ಮಾಡಿ ಅವ್ರಿಗೆ ನಮ್ಮ ಕಷ್ಟ ಸುಖಗಳನ್ನ ಅವ್ರಿಗೆ ಅರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಇದಕ್ಕೆ ತಾವೆಲ್ಲ ನಮ್ಮ ಬೆಂಬಲ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ. ಮತ್ತು ಏನಿದೆ ಯೋಜನೆಗಳು ಏನಿದೆ ನಮ್ಮಲ್ಲಿ ಎಂಪವರ್ಮೆಂಟ್ ಪ್ಲ್ಯಾನ್ಸ್ ಅಂತ ಏನಿದೆ ಆಟೋ ಚಾಲಕರಿಗೆ ಕೊಡಬೇಕು ಸರ್. ಯಾಕಂದರೆ ಫಸ್ಟ್ ಲೆವೆಲ್ KSRTC ಬಿಟ್ಟರೆ ಅದಕ್ಕಿಂತ ಬೆಟರ್ ಲೆವೆಲ್ ನಮ್ಮ ಆಟೋ ಚಾಲಕರು. ಯಾಕಂದರೆ KSRTC ಚಾಲಕರಾಗಿರ್ಬೋದು, ನಿರ್ವಾಹಕರಾಗಿರ್ಬೋದು, ಅವ್ರಿಗೆ ಸಂಬಳ ಅಂತ ಇದೆ ಸರ್. ಕಡೆಯದಾಗಿ ಅವ್ರಿಗೆ ಏನಾದರೂ ಒಂದು PF ಪೆನ್ಷನ್ ಅಂತ ಇದೆ ಸರ್. ಒಂದು ಸಾಮಾಜಿಕ ನ್ಯಾಯ ಇದೆ ಸರ್. ಆ ಒಂದು 25 ವರ್ಷದ 30 ವರ್ಷದ ಸೇವೆಗೆ ಏನಿದೆ ಕುಟುಂಬವಾಗಿ ಒಂದು ನಿರ್ದಿಷ್ಟವಾದಂಥ ಒಂದು ಆದಾಯ ಇದೆ ಸರ್. ನನ್ನ ಆಟೋ ಚಾಲಕರಿಗಿಲ್ಲ ಸರ್. ಇದು ನನ್ನ ವಂಚನೆ ಆಗಿದೆ ಸರ್. ಎರಡನೇದು ESI PF ಫೆಸಿಲಿಟಿ ಇಲ್ಲ ಸರ್. ಕಾರ್ಮಿಕ ಕಾಯ್ದೆ ಅಡಿಯಲ್ಲಿ ಇವ್ರನ್ನ ಏನಿದೆ ಅಸಂಘಟಿತ ಕಾರ್ಮಿಕರು ಅಂತ ಪರಿಗಣಿಸಿ ಇವ್ರುಗಳಿಗೆ ಏನಿದೆ ಒಂದು ಇದ್ರ ಕಡೆಯಿಂದ ಸರ್, ಕಾರ್ಮಿಕ ಇಲಾಖೆಯಿಂದ ಅವ್ರದ್ದೊಂದು ಕಾರ್ಡ್ ಕೊಟ್ಟು ಎಕ್ಸಾಕ್ಟ್ಲಿ ಗ್ರೂಪ್ ಇನ್ಶೂರೆನ್ಸ್ ಆಗ್ಬೋದು, ಜೊತೆಗೆ ESI ಫೆಸಿಲಿಟಿ. ಬಿಕಾಸ್ ಅವರು ಹಾಸ್ಪಿಟ್ಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ತಾನೆ ಈ ಕುಂದುಕೊರತೆಗಳು ಜಾಸ್ತಿ ಆಗ್ತಾ ಇದೆ. ನಮ್ಮ ಆಟೋದವರು ಅಂದರೆ ಯಾರು 5 ಸ್ಟಾರ್ ರೇಟಿಂಗ್ ಅವರಲ್ಲ. ಎಲ್ಲ ಏನಿದೆ ಒಂದು ಮಿಡಲ್ ಕ್ಲಾಸ್ಗಿನ್ನ ಕಡು ಬಡವರು ಬಂದು ಆಟೋ ರಿಕ್ಷಾ ಚಾಲಕರಾಗ್ತಾರೆ. ಕೆಲವರು ಇಂಪ್ರೂವ್ ಆಗಿ ಒಳ್ಳೆಯವರು ಆಗಿದ್ದಾರೆ, ಅದ್ರಲ್ಲಿ ಖಂಡಿತ ಇಲ್ಲ ಅಂತ ಹೇಳಿ. ಬಟ್ ಹೌ ಮಚ್ ಇಸ್ ದ ಪರ್ಸೆಂಟೇಜ್? 0.0001%. 1% ಆಗಿಲ್ಲ ಅಲ್ಲಿ ಉದ್ಧಾರ ಅಲ್ಲಿ. ಸೊ ಈ ಫ್ರೆಟರ್ನಿಟಿನ ಎತ್ತಿ ಲಿಫ್ಟ್ ಮಾಡಲಿಕ್ಕೆ ಮಾನ್ಯ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಪರಿಗಣಿಸಬೇಕಾಗತ್ತೆ ಸರ್. ಇವರು